Hi students, welcome back to KCET 2026 ಮೈ ಚಾನಲ್. ಈ ವಿಡಿಯೋದಲ್ಲಿ ಏನು ಹೇಳ್ತಿದ್ದೀನಪ್ಪ ಅಂದರೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಹಾಗೇ ನೀಟ್ ಎಲ್ಲರೂ ಥರ್ಡ್ ರೌಂಡ್ ರಿಸಲ್ಟ್ನ ನೋಡಿದ್ದೀರಾ. ಆ ಥರ್ಡ್ ರೌಂಡ್ ರಿಸಲ್ಟಲ್ಲಿ ಸಂಬಡಿ ಹ್ಯಾವ್ ಗೆಟ್ ಸೀಟ್ ಆ್ಯಂಡ್ ಸಮ್ ಅದರ್ಸ್ ನಾಟ್ ಗೆಟ್ ಅ ಸೀಟ್. ಏನಕ್ಕಪ್ಪ ಅಂದರೆ ಅವ್ರ ರ್ಯಾಂಕು ಕಡಿಮೆ ಇರಬಹುದು. ಯಾಕಂದರೆ ಈ ಸಲ ನೀಟ್ ಬಹಳ ಟಫ್ ಇತ್ತು ಅನ್ನೋದು ಸ್ಟೂಡೆಂಟ್ಸ್ ಒಪಿನಿಯನ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಏನಪ್ಪ ಅಂದರೆ ಈಗ ಆಲ್ರೆಡಿ ಹೈಕೋರ್ಟ್ನ ನಿರ್ಧಾರದಂತೆಯೇ ನಿಮಗೆ ಡಿಸೆಂಬರ್ 8 ರಿಸಲ್ಟ್ ಬಿಟ್ಟಿದ್ದರು. ಅದಾದಮೇಲೆ ಒಂದು ಟೈಮ್ ಕೊಟ್ಟಿದ್ರು ನಿಮಗೆ ಎಲ್ಲಿ 11th ಡಿಸೆಂಬರ್ವರೆಗೂ. ಅದು ಕಂಪ್ಲೀಟ್ ಆಗಿದೆ. ಎಲ್ಲ ಸೀಟ್ ಅಲರ್ಟ್ ಆಗಿರೋ ಸ್ಟೂಡೆಂಟ್ಸ್ಗಳು ನೀವು ಸೀಟ್ ತೊಗೊಂಡಿದ್ದೀರಾ ಅಂತ ನನ್ನ ಹೋಪ್ ಇದೆ. ಈ ವಿಡಿಯೋದಲ್ಲಿ ಏನು ಮಾಡ್ತೀನಿ ಅಂದರೆ ಯಾರಿಗೆಲ್ಲ ಸೀಟ್ ಅಲರ್ಟ್ ಆಗಿಲ್ಲ ಅವರು ಗಾಬರಿ ಆಗಬೇಡಿ. ನೆಕ್ಸ್ಟ್ ರೌಂಡ್ ಇದೆ, ಸ್ಟೇ ವೇಕೆನ್ಸಿ ರೌಂಡ್ ಅಂತ. ಅದರಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಬಹುದಂಥ ಸಾಧ್ಯತೆಗಳಿದೆ. ನಿಮ್ಮ ನೀಟ್ ಮಾಡಲೇಬೇಕು, ಈ ಇಯರೇ ಹೋಗಬೇಕು ಅನ್ನೋರಿದ್ದರೆ ಮ್ಯಾನೇಜ್ಮೆಂಟ್ ಥ್ರೂನೂ ಹೋಗ್ಬೋದು. ಅದು ನಿಮ್ಮ ಅಮೌಂಟ್ಗೆ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಈಗ ಆಲ್ರೆಡಿ ಎಷ್ಟು ಸೀಟ್ ಅಲರ್ಟ್ ಆಗಿದ್ದಾವೆ ಅಂತ ನೀವು ನೋಡಬಹುದು. ಎಷ್ಟು ಯಾವ್ಯಾವ ಕಾಲೇಜಲ್ಲಿ ಸೀಟ್ ಅಲರ್ಟ್ ಆಗಿದ್ದಾವೆ. ಇಲ್ಲಿ BGS, MVJ ಆ್ಯಂಡ್ AG ಇನ್ಸ್ಟಿಟ್ಯೂಟು, ಮೆಡಿಕಲ್ಲು, ಆಲ್ಮೋಸ್ಟ್ ಆಲ್ ಸಂಬಡೀಸ್ ಗೋ ಥ್ರೂ ಮ್ಯಾನೇಜ್ಮೆಂಟ್ ಸೀಟ್. ಓಕೆ, ನೆಕ್ಸ್ಟ್ ಏನು ಹೇಳಬೇಕು ಅಂದರೆ ಈಗ ನಿಮಗಿನ್ನೆಷ್ಟು ಸೀಟ್ಗಳು ಉಳಿಕೆ ಇದ್ದಾವೆ ಅಂತ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಎಷ್ಟೆಲ್ಲ ಸೀಟ್ಸ್ಗಳು ಅಲರ್ಟ್ ಆಗಿದ್ದಾವೆ ಅಂತ ನೋಡಿಕೊಂಡ್ರೆ ಸ್ಟೇ ವೇಕೆನ್ಸಿ ರೋಡ್ ಅವರೇನೇ ಹೇಳಿದ್ದಾರೆ. ಆಯುಷ್ ರೌಂಡಿಂದ ಸೀಟ್ ಮ್ಯಾಟ್ರಿಕ್ಸ್ ಫಾರ್ ಆಯುಷ್ ಕೋರ್ಸ್ ಅವ್ರಿಗೆ ಸ್ಟೇ ವೇಕೆನ್ಸಿ ರೌಂಡ್ ಮಾಡಿದ್ದಾರೆ. ಈಗ ಏನಪ್ಪ ಅಂದರೆ ಇನ್ನು ಉಳಿಕೆ ಸೀಟ್ಗಳೆಷ್ಟು ನನ್ನ ಪ್ರಕಾರ ಅಲ್ಲಿ ನೋಡಿರೋ ನೋಟಿಫಿಕೇಷನ್ ಪ್ರಕಾರ 35ರಿಂದ ಸೀಟ್ಗಳು ಗೌರ್ಮೆಂಟ್ ಸೀಟ್ಸ್ ಇರ್ಬೋದು. ಆ 70-75 ಇನ್ಕ್ಲೂಡಿಂಗ್ ಮ್ಯಾನೇಜ್ಮೆಂಟ್ ಸೀಟ್ಸ್ ಸೇರಿ, ಗೌರ್ಮೆಂಟ್ ಸೀಟ್ಸ್ ಸೇರಿ 75 ಸೀಟ್ಸ್ಗಳು ಉಳಿಕೆ ಇರ್ಬೋದು ಅನ್ನೋದು ನನ್ನ ಒಪಿನಿಯನ್. ಈಗ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡ್ತಿರ್ಬೋದು SNMC ಬಾಗಲಕೋಟೆ ಅಲ್ಲಿ 1 ಸೀಟ್ ಇದೆ, 40.1 lakh. ಇದನ್ನು ನೀವು 1 ಇಯರ್ಗಲ್ಲ, ನಿಮ್ಮ ಕೋರ್ಸ್ ಡ್ಯೂರಿಂಗ್ ಕೋರ್ಸ್ ಕಂಪ್ಲೀಷನ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಇರ್ತಕ್ಕಂತಹ ಅಮೌಂಟ್. ಅದಾದಮೇಲೆ KVG ದಕ್ಷಿಣ ಕನ್ನಡದಲ್ಲಿ 5 ಸೀಟ್ಸ್ಗಳಿದ್ದಾವೆ. ಅದಕ್ಕೆ ಟೋಟಲ್ ಕಂಪ್ಲೀಟ್ ಆಗೋವರೆಗೂ 35.12 lakh ಆಗುತ್ತೆ. ಅದಾದಮೇಲೆ ಶ್ರೀದೇವಿ ತುಮಕೂರು 5 ಸೀಟ್ಸ್ ಇದ್ದಾವೆ, ಅದಕ್ಕೆ 38.6 lakhs ಆಗುತ್ತೆ. ಕಣಚೂರು ಮಂಗಳೂರು ಅಲ್ಲಿ 5 ಸೀಟ್ಸ್ ಇದ್ದಾವೆ, 32 lakh ಆಗುತ್ತೆ. ಅದಾದಮೇಲೆ ಆಕ್ಸ್ಫರ್ಡ್ 10 ಸೀಟ್ಸ್ ಇದ್ದಾವೆ, ಅದರಲ್ಲಿ 36.1 lakh ಆಗುತ್ತೆ. ಅದಾದಮೇಲೆ MRMC ಗುಲ್ಬರ್ಗದಲ್ಲಿ 11 ಸೀಟ್ಸ್ ಇದ್ದಾವೆ, 39.1 lakh ಆಗುತ್ತೆ. ಅದಾದಮೇಲೆ MVJ ಬೆಂಗಳೂರು, ಇಟ್ಸ್ ಅ ಗುಡ್ ಕಾಲೇಜ್ ಆಲ್ಸೋ, 37 ಸೀಟ್ಸ್ ಇದ್ದಾವೆ, 40.1 lakh ಆಗುತ್ತೆ. ಟೋಟಲಿ 74 ಸೀಟ್ಸ್ ಇದ್ದಾವೆ. ನಾನು ಹೇಳಿರೋ ಹಾಗೆ ಟೋಟಲಿ 74 ಸೀಟ್ಸ್ ಇದ್ದಾವೆ. ಇದಲ್ಲದೆ ಎಕ್ಸ್ಟ್ರಾ ಇರಬಹುದು. Thank you for watching.